ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಒಮ್ಮೆ ಐರಣಿ ಮಹಾರಾಜರು ಅಂತ ವಿಶಿಷ್ಟವಾದಂತಹ ಸಾಧುಗಳು ಅವರ ಶಿಷ್ಯರ ಸಮೇತ ಸಜ್ಜನಗಡಕ್ಕೆ ಬರ್ತಾರಂತೆ. ಬಂದಂತಹ ಕ್ಷಣದಲ್ಲಿ ಅವರ ಶಿಷ್ಯರೆಲ್ಲ ಶ್ರೀಧರ ಭಗವಾನರನ್ನು ನೋಡಿದರು. ಕೇವಲ ಕೌಪೀನಧಾರಿಗಳಾಗಿದ್ದಂತಹ ಇವರಿಗೆ ಒಂದಷ್ಟು ಏನಾದರೂ ವಿಶಿಷ್ಟವಾದ ಬಟ್ಟೆ ಬರಗಳನ್ನು ಕೊಟ್ಟು ಬಿಡಬೇಕು ಅಂತ ಹಾಗೆ ಗುರುಗಳಲ್ಲಿ ಕೇಳಿದ್ರಂತೆ, ಐರಣಿ ಮಹಾರಾಜರಲ್ಲಿ ಕೇಳಿದ್ರಂತೆ, ನಿಮಗೆ ಕೊಟ್ಟಂತಹ ಒಂದಷ್ಟು ಬಟ್ಟೆಗಳನ್ನು ಅವರಿಗೆ ಕೊಡ್ತೇವೆ ಅಂತ. ಆವಾಗ ಐರಣಿ ಮಹಾರಾಜರು ಹೇಳಿದ್ರಂತೆ, ನೀವು ಅವರಿಗೆ ಬಟ್ಟೆಗಳು ಅಂತಲ್ಲ, ಪೀತಾಂಬರವನ್ನು ಕೊಟ್ಟರು ಬಹುಶಃ ಕಣ್ಣೆತ್ತಿಯೂ ನೋಡಲಿಕ್ಕಿಲ್ಲ, ಜೊತೆಗೆ ನಿಮಗೆ ಯಾವ ಒಂದು ಷಡ್ರಸೋಪೇತವಾದಂತಹ ಭೋಜನವನ್ನು ಯಾವುದನ್ನು ಎದುರಿಗಿಟ್ಟರು ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ, ಬೇಕಿದ್ರೆ ಪ್ರಯತ್ನ ಮಾಡಿ ನೀವು ಅಂತ ಹೇಳಿದ್ರಂತೆ. ಇವರು ಸೋನಾಳಕೆರೆಯಲ್ಲಿ ಸಮರ್ಥರ ಬಟ್ಟೆಗಳನ್ನು ತೊಳಿತಾ ಇದ್ರಂತೆ. ಶಿಷ್ಯರೆಲ್ಲ ಹೋಗಿ ಒಂದಷ್ಟು ಬಟ್ಟೆಗಳನ್ನು ತಗೊಂಡೋಗಿ ಅಲ್ಲಿಟ್ರಂತೆ. ಗುರುಗಳ ಆಜ್ಞೆ ಮೇರೆಗೆ ತಂದಿದ್ದೇವೆ, ಇದನ್ನು ತಾವು ಸ್ವೀಕರಿಸಬೇಕು ಅಂತ. ಇವರು ಕಣ್ಣೆತ್ತಿಯೂ ನೋಡಲಿಲ್ಲ. ತಮ್ಮ ಕಾರ್ಯವನ್ನು ಮುಗಿದ ಮುಗಿಸಿ ಕೆರೆಯಿಂದ ಸೀದಾ ಗುರುಗಳ ಬಟ್ಟೆಯನ್ನು ಒಣಗಿಸ್ಲಿಕ್ಕಾಗಿ ಮೇಲೆ ಎದ್ದು ಹೊರಟು ಹೋದರು. ಬಹಳಷ್ಟು ಹೊತ್ತಾದ ಮೇಲೂ ಅದನ್ನು ನೋಡಿಯೂ ಮುಟ್ಟದೇ ಇದ್ದ ಕಾರಣಕ್ಕಾಗಿ ಶಿಷ್ಯರು ತಮ್ಮ ಗುರುಗಳು ಹೇಳಿದ್ದೇ ಸತ್ಯ ಅಂತ ಭಾವಿಸಿ ಆ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹೋದ್ರಂತೆ. ಅಂತಹ ಘಟನೆಗಳು ಬಹಳಷ್ಟು ಆಯಿತು. ಯಾರೋ ಒಬ್ಬರು ಭಕ್ತರು ಬಂದಾಗ, ಯಾಕೆಂದರೆ ಸಜ್ಜನಗಡದಲ್ಲಿ ಸದಾ ಶೀತ ಗಾಳಿ ಬೀಸ್ತದೆ, ಎತ್ತರ ಪ್ರದೇಶ, ತಣ್ಣನೆ ಗಾಳಿ ಬೀಸ್ತಾ ಇರ್ತದೆ. ಇವರು ಕೌಪೀನವನ್ನು ಬಿಟ್ಟು ಬೇರೆ ವಸ್ತ್ರವನ್ನು ಧರಿಸದೇ ಇದ್ದಂತಹ ಸ್ಥಿತಿಯನ್ನು ನೋಡಿದ ಯಾರೋ ಭಕ್ತರು ಒಂದು ದಿವಸ ಇವರಿಗೊಂದು ಕಂಬಳಿಯನ್ನು ತಂದುಕೊಟ್ರಂತೆ. ಇವರೇನು ಬೇಡ ಅಂತ ಹೇಳಲಿಲ್ಲ, ಕಂಬಳಿಯನ್ನು ಅವರಲ್ಲಿ ತಗೊಂಡು ನೋಡಿದಾಗ ಸಮರ್ಥರ ಸಮಾಧಿ ಹತ್ರ ಒಂದು ಕಿಟಕಿ ಇದೆಯಂತೆ. ಆ ಕಿಟಕಿ ಮಳೆಗಾಲದಲ್ಲಿ ಮಳೆ ನೀರು ಮೇಲಿನಿಂದ ಬೀಳುವಾಗ ಒಳಗೆಲ್ಲ ಒಂದು 4 ಹನಿ ನೀರು ಬೀಳ್ತಾ ಇರ್ತಿತ್ತು ಆ ಕಿಟಕಿಯಿಂದ. ತಗೊಂಡೋಗಿ ಆ ಕಿಟಕಿಗೆ ಆ ಕಂಬಳಿಯನ್ನು ಮುಚ್ಚಿದ್ರಂತೆ. ಇನ್ನೊಬ್ಬರು ಯಾರೋ ಒಂದು ಕಂಬಳಿಯನ್ನು ಕೊಟ್ಟಾಗ ಅಲ್ಲಿಯೇ ಸಜ್ಜನಗಡಕ್ಕೆ ಬಂದಂತಹ ಒಬ್ಬ ಬಡ ರೈತನನ್ನು ನೋಡಿ ಅವನಿಗೆ ಸರಿಯಾದ ಬಟ್ಟೆ ಇಲ್ಲ ಅನ್ನೋದನ್ನು ನೋಡಿದ ಕ್ಷಣದಲ್ಲಿ ಆ ಕಂಬಳಿಯನ್ನು ತಗೊಂಡೋಗಿ ಅವನಿಗೆ ಕೊಟ್ರಂತೆ. ಅಂದರೆ ಯಾವುದನ್ನು ಅವರು ಸ್ವೀಕರಿಸ್ತಿರ್ಲಿಲ್ಲ, ಸ್ವೀಕರಿಸಿದ್ರು ನಿಜವಾಗಿ ಪರೋಪಕಾರಕ್ಕೆ, ಲೋಕ ಕಲ್ಯಾಣಕ್ಕಾಗಿ ಬಳಸ್ತಾ ಇದ್ರು. ಅವರು ಪುಣೆಯಿಂದ ಹೊರಡುವಾಗಲೇ ಅವರ ಧ್ಯೇಯ ಆಗಿತ್ತು. ಯಾಕೆಂದರೆ ಒಂದು ಕಾಗದದಲ್ಲಿ ತಮ್ಮ ಮುಂದಿನ ಜೀವನದ ಗುರಿ ಏನು ಅಂತ ಬರೆದು ಅದನ್ನು ಅಗ್ನಿಗೆ ಕೊಟ್ಟವರು ಅವರು. ನಾವಾದರೆ ಸುಲಭ ಭಾಷೆಯಲ್ಲಿ ಅದನ್ನು ಸುಟ್ಟರು ಅಂತ ಹೇಳೋದು, ಅಗ್ನಿಯಲ್ಲಿ ಇವರು ಅದನ್ನು ನಿಕ್ಷೇಪ ಮಾಡಿದರು. ನನಗೆ ಬೇಕಾದರೆ ನನ್ನ ಧ್ಯೇಯ ಮರೆತು ಹೋದರೆ ನಾನು ಪಡ್ಕೊಳ್ತೇನೆ ಎನ್ನುವ ಹಾಗೆ ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದವರು. ಅಲ್ಲಿ ಬಹಳಷ್ಟು 8 ವಿಷಯಗಳನ್ನು ಬರೆದ್ರು ಅವರು. ಲೋಕದ ಹೆಣ್ಣು ಮಕ್ಕಳನ್ನೆಲ್ಲ ತಾಯಿಯ ಹಾಗೆ ನೋಡಿಕೊಳ್ತೇನೆ, ಎಲ್ಲಿಯೂ ಮಠ ಸ್ಥಾಪನೆಯನ್ನು ಮಾಡೋದಿಲ್ಲ, ಎಲ್ಲಿಯೂ ಮಠಾಧಿಪತಿಯಾಗಿ ಉಳಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಅನ್ಯರಿಂದ ಧನವನ್ನು ಸ್ವೀಕರಿಸುವುದಿಲ್ಲ, ಆಗ್ರಹಪೂರ್ವಕವಾಗಿ ಸ್ವೀಕರಿಸಿದರೂ ಅದನ್ನು ಪರೋಪಕಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿಯೇ ವಿನಿಯೋಗಿಸ್ತೇನೆ. ಹಾಗೆಯೇ ಸಾಧ್ಯವಾದಷ್ಟು ಧರ್ಮದ ಅವನತಿ ಆಗುವುದನ್ನು ತಡೆಯುತ್ತೇನೆ. ಇಂತಹ ವಿಷಯಗಳನ್ನು ಬರೆದು ಅಗ್ನಿಗೆ ಸಮರ್ಪಿಸಿ ಅದೇ ಧ್ಯೇಯವನ್ನು ಮನದಲ್ಲಿ ಇಟ್ಟುಕೊಂಡು ಹೊರಟಂತಹ ಭಗವಂತರಿಗೆ ಯಾರು ಏನನ್ನು ಕೊಟ್ಟರು ಅದನ್ನು ಮತ್ತೆ ಪರೋಪಕಾರಕ್ಕಾಗಿ ವಿನಿಯೋಗಿಸ್ತಾ ಇದ್ರು.